ಫ್ರೀ ಬಿಟ್ಟಿದಾರಲ್ಲ ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಮಾಡ್ಕೊಂಡು ಹೋಗ್ಲಿ, ನಮ್ಗೆ ಅಭ್ಯಂತರ ಇಲ್ಲ. ದಯವಿಟ್ಟು ಗಂಡ್ ಮಕ್ಳಿಗೆ ತಳ್ಳಕ್ ಹೋಗ್ಬೇಡಿ, ಬಾವಿಗೆ ತಳ್ಳಕ್ ಹೋಗ್ಬೇಡಿ. ಈಗ ಅವ್ರು ಓಟ್ ಹಾಕಲ್ವಾ, ಅವ್ರಿಂದಾನು ಸರ್ಕಾರ ಇದೆ ಅಲ್ವಾ. ಗಂಡ್ ಮಕ್ಳೆಲ್ಲ ಓಟ್ ಹಾಕಿಲ್ಲ ಅಂದ್ರೆ ಸರ್ಕಾರ ನಿಲ್ಲುತ್ತಾ? ಗ್ಯಾರಂಟಿಗಳೆಲ್ಲ ಸ್ವಲ್ಪ ದಿನ ಕೊಟ್ಟು ಆಮೇಲೆ ಮೂರನೇ ದಿನಕ್ಕೆ ನಿಲ್ಸಾಕಿದ್ರೆ ವೇಸ್ಟ್ ಅಲ್ವಾ. ಅದ್ರ ಬದಲು ಯಾವ್ದಾದ್ರು ಒಳ್ಳೇದು ಎಜುಕೇಶನ್, ಹಾಸ್ಪಿಟಲ್ ಟ್ರೀಟ್ಮೆಂಟ್ ಅಥವಾ ಇನ್ಸೂರೆನ್ಸ್ ಯಾವ್ದಾದ್ರು ಮಕ್ಳಿಗೆ ಏನಾದ್ರು ಮಾಡೋ ಅಂತ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ನಮ್ಗೆ. ಆ ತರ ಎಲ್ಲ ಜಾಸ್ತಿ ಮಾಡಿದ್ರೆ ಬಡವ್ರ ಹೊಟ್ಟೆ ಮೇಲೆ ಒಂಥರ ಕಲ್ ಬಿದ್ದಂಗ ಆಗುತ್ತೆ. ಇವಾಗ ಲೇಡೀಸ್ ದುಡ್ಡು ಉಳಿಯುತ್ತೆ, ಬಟ್ ಜೆಂಟ್ಸ್ ದುಡ್ಡು ಹೋಗುತ್ತೆ. ಇವಾಗ ಲೇಡೀಸಿಗೆ ಮಾಡೋದ್ರಿಂದ ಏನು ಪ್ರಯೋಜನ ಏನಿಲ್ಲ, ಸುಮ್ಮನೆ ಓಡಾಡ್ತಾ ಇದಾರೆ ಈ ಕಡೆ ಆ ಕಡೆ. ತುಂಬಾ ನಾವು ನೋಡಿದೀವಲ್ಲ. ಬಸ್ ಫ್ರೀ ಬಿಡೋದ್ರಿಂದ ಮಕ್ಳಿಗೆ ಏನಾರು ಅನುಕೂಲ ಮಾಡಿದ್ರೆ ಇನ್ನೂ ಒಳ್ಳೇದಾಗಲ್ಲ. ಈಗ ಸರ್ಕಾರದವ್ರು ಇನ್ನೇನ್ ಮಾಡ್ತಾರೆ, ಒಂತ ಫ್ರೀ ಕೊಡ್ತಂದ್ರೆ ನಮ್ಮಂತ ಕಿತ್ಕೊಳ್ಳೇಬೇಕಲ್ವಾ. ಫ್ರೀ ಬಸ್ಸು ಅನುಕೂಲ ಐತಿ ಅಂತ ನಾವು ಅನ್ಕೊಂತೀವಿ. ಕೆಲವರಿಗೆ ನಾವು ಬಳ್ಳಾರಿಯಿಂದ ಬರಕ್ಕೆ ಯೂಸ್ ಆಗುತ್ತೆ, ಆದ್ರೂ ನಮಗೆ ಫ್ರೀ ಬಸ್ ಬೇಕಾಗಿರ್ಲಿಲ್ಲ. ಮಾಡಿದಾರೆ ಈಗ ಈ ಕಡೆ ಲೇಡೀಸ್ ಫ್ರೀ ಕೊಟ್ಟು ಜೆಂಟ್ಸ್ ಜಾಸ್ತಿ ಮಾಡ್ಯಾರಂದ್ರೆ ಅವ್ರಿಗೆ ಫೀಲಿಂಗ್ ಅಲ್ಲ. ಕರೆಂಟ್ ಬಿಲ್ ಫ್ರೀ ಅಂತಾರೆ, ಇನ್ನೊಂದ್ ಕಡೆ ದುಡ್ಡು ಹೋಗ್ತಿದೆ. ಬಸ್ ಫ್ರೀ ಅಂತಾರೆ, ಬಾರ್ಕಿಂದ ದುಡ್ಡು ತಗೊಂತಾರೆ. ಎಲ್ಲಾರು ಫ್ರೀ ಅಂತ ಅವ್ರದ್ದು ಯಾರು ಫ್ರೀ ಕೊಡ್ತಾರೆ? ಯಾರು ಸ್ವಂತ ದುಡ್ಡಿಂದ ಯಾರು ಕೊಡ್ತಾ ಇದಾರ? ನಮ್ ದುಡ್ಡಿನ ನಮ್ಗೆ ಮಾಡ್ತಾ ಇದಾರಲ್ವಾ, ಯಾರು ಫ್ರೀ ಕೊಡಲ್ಲ. ಅದೇ ಮೇಡಮ್, ಇವಾಗ ಸರ್ಕಾರನೇ ಹೇಳ್ಬೇಕು ಮೇಡಮ್, ಅದರಿಂದ ಏನ್ ಬದುಕ್ಬೇಕಾ ಜನಗಳು, ಸಾಯ್ಬೇಕಾ ಅಂತ ಸರ್ಕಾರನೇ ಹೇಳ್ಬೇಕು ಮೇಡಮ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸಂಜಯವಾಣಿ ನ್ಯೂಸ್. ವೀಕ್ಷಕರೇ, ಬಸ್ ಟಿಕೆಟ್ ದರ ಏರಿಕೆ ಮಾಡಿರುವಂತದ್ದು ಹೊಸ ವರ್ಷಕ್ಕೆ ಎಲ್ಲರಿಗೂ ಕೂಡ ಶಾಕ್ ಆಗಿರುವಂತಹ ವಿಚಾರ. ಸಚಿವ ಸಂಪುಟದಲ್ಲಿ ಇದರ ಬಗ್ಗೆ ಚರ್ಚೆ ನಡೆದಿರುವಂತದ್ದು. ಬನ್ನಿ ಹಾಗಾದ್ರೆ ಇದ್ರ ಬಗ್ಗೆ ನಮ್ ಜನತೆ ಏನ್ ಹೇಳ್ತಾರಂತ ಕೇಳ್ಕೊಂಡ್ ಬರೋಣ ಬನ್ನಿ. ಕಷ್ಟ ಅನ್ಸಲ್ವಾ? ಅಂದ್ರೆ ಜಾಸ್ತಿ ಆದ್ರೆ ಲೇಡೀಸ್ ಎಲ್ಲರಿಗೂ ಫ್ರೀ, ನಿಮಗೆ ಜಾಸ್ತಿ ಮಾಡ್ತಾರೆ. ನೆಕ್ಸ್ಟ್ ಉಳಿದಕ್ಕೆ ಪೆಟ್ರೋಲ್ಗೆ, ಹಾಲಿಗೆಲ್ಲ ಜಾಸ್ತಿ ಮಾಡ್ಬೋದು ಅಂತ ಅನ್ಸಲ್ವಾ? ಇವಾಗ ಲೇಡೀಸಿಗೆ ಇದು ಮಾಡ್ಬಿಟ್ಟು ಜೆಂಟ್ಸಿಗೆ ಜಾಸ್ತಿ ಮಾಡೋದು ತಪ್ಪೆ. ಇವಾಗ ಅಲ್ಲಿಗೂ ಸರಿ ಸಮ ಆಯ್ತು. ಅವರು ಇವಾಗ ಆ ಕಡೆಯಿಂದ ಇದು ಮಾಡ್ಬಿಟ್ಟು ಈ ಕಡೆ ತಗೊಳ್ತಾ ಇದ್ದಾರೆ, ತಪ್ಪೆ. ಶಕ್ತಿ ಯೋಜನೆ ಎಲ್ಲದು ಇವಾಗ ಬಡ ಜನ ಇರ್ತಾರೆ, ಅವ್ರು ಕೆಲಸ ಮಾಡೋದಕ್ಕೆ ತುಂಬಾ ತೊಂದರೆ ಆಗುತ್ತಲ್ವ. ಇವಾಗ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಓಡಾಡ್ತಾ ಇರ್ತಾರೆ. ಇವಾಗ ಲೇಡೀಸ್ ದುಡ್ಡು ಉಳಿಯುತ್ತೆ, ಬಟ್ ಜೆಂಟ್ಸ್ ದುಡ್ಡು ಹೋಗುತ್ತೆ. ಅಂಥವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಲ್ವ. ಇವಾಗ ಇವರು ಫಸ್ಟ್ ಮಾಡಿದ್ದೇ ತಪ್ಪು ಆಲ್ಮೋಸ್ಟ್. ಯಾರಿಗೆ ಅಂದ್ರೆ ಇವಾಗ ಲೇಡೀಸ್ಗೆ ಮಾಡಿರೋದೇ ತಪ್ಪು. ಇವಾಗ ಮಕ್ಕಳಿಗೆ, ಓದೋ ಮಕ್ಕಳಿಗೆ ಫ್ರೀಯಾಗಿ ಮಾಡಿದ್ರೆ ಅದು ಅನುಕೂಲ ಆಗುತ್ತೆ. ಇವಾಗ ಸುಮ್ಮನೆ ಇವಾಗ ನೋಡಿ, ಆಲ್ಮೋಸ್ಟ್ ಎಲ್ಲ 80% ದುಡಿಯೋದು ಗಂಡಸ್ರೆ, ಲೇಡೀಸ್ ಅಲ್ಲ. ಇವಾಗ ಲೇಡೀಸಿಗೆ ಮಾಡೋದ್ರಿಂದ ಏನು ಪ್ರಯೋಜನ ಏನಿಲ್ಲ, ಸುಮ್ಮನೆ ಓಡಾಡ್ತಾ ಇದ್ದಾರೆ ಈ ಕಡೆ ಆ ಕಡೆ. ತುಂಬ ನಾವು ನೋಡಿದ್ದೀವಲ್ಲ, ಸುಮ್ಮನೆ ಓಡಾಡ್ತಾ ಇದ್ದಾರೆ. ಅದೇ ಇವಾಗ ಇದರಲ್ಲಿ ಇವಾಗ ಇವ್ರು ಜಾಸ್ತಿ ಮಾಡಿದ್ರೆ ಇನ್ನೂ ಗೌರ್ಮೆಂಟಿಗೆ ಲಾಭ. ಅದೇ ಪ್ಲಾನ್ ಮಾಡಿ ಈ ಥರ ಮಾಡ್ತಾ ಇದ್ದಾರೆ. ಗೌರ್ಮೆಂಟಿಗೆ ಏನು ಇವಾಗ ಏನಿದೆ ಅಂದರೆ, ಇವಾಗ ಏನು ಮಾಡಿದಾರೋ ಇವರು ಲೇಡೀಸಿಗೆ ಫ್ರೀ ಮಾಡಿದ್ದಾರೆ, ಅದನ್ನ ಸ್ಟಾಪ್ ಮಾಡಿ. ಅದನ್ನ ಸ್ಟಾಪ್ ಮಾಡಿಬಿಟ್ಟು ಮಕ್ಳಿಗೆ ಫ್ರೀ ಮಾಡಿ. ಈಗ ಗಂಡ್ ಮಕ್ಳು ಜಾಸ್ತಿ ಮಾಡಿದ್ರೆ ಹೆಣ್ಮಕ್ಳಿಗೆ ಫ್ರೀ ಅಂತಂದ್ರೆ ಈಗ ಅವ್ರು ಬಸ್ ಚಾರ್ಜು ಜಾಸ್ತಿ ಕೊಡ್ಬೇಕಾಗತ್ತೆ. ಅದನ್ನೆಲ್ಲ ಅವರೇ ಅರ್ಥ ಮಾಡ್ಕೊಂಡು ಅವರೇ ಮಾಡ್ತಾರೆ. ಅದೇನೇ ಈಗ ಏನಪ್ಪಾ ಅಂತಂದ್ರೆ, ನಮಗೆ ಬಸ್ ಫ್ರೀ ಇರೋದ್ರಿಂದ ರೇಷನ್ದು ಎಲ್ಲ ಟ್ಯಾಕ್ಸ್ ಜಾಸ್ತಿ ಆಗಿದೆ. ಈಗ ಹಾಲಿನ ದರ ಕಮ್ಮಿ ಮಾಡಿದ್ರೆ ಬೂಸ, ಹಿಂಡಿ ಅದೆಲ್ಲ ಜಾಸ್ತಿ ಮಾಡ್ತಾರೆ. ಅದನ್ನೇ ಈಗ ಏನಂತಂದ್ರೆ, ಬಸ್ಸು ಫ್ರೀ ಬಿಟ್ಟಿರೋದ್ರಿಂದ ನಮಗೆ ಫ್ರೀ ಬಿಟ್ಟಿದ್ರೆ ನಾವು ಎಲ್ಲಿದ್ರು ಓಡಾಡ್ತಿದ್ದು. ಮೊದಲೆಲ್ಲ ಫ್ರೀ ಬಿಡದಿದ್ರು ಸಹ ಓಡಾಡ್ತಿದ್ದು. ಆದರೆ ಇವಾಗ ಬಸ್ ಫ್ರೀ ಬಿಡೋದ್ರಿಂದ ಮಕ್ಳಿಗೆ ಏನಾರು ಅನುಕೂಲ ಮಾಡಿದ್ರೆ ಇನ್ನೂ ಒಳ್ಳೇದಾಗೋದು. ಈಗ ಬಸ್ ಪಾಸೇ ಆಗಲಿ ಅದೆಲ್ಲ ಮಾಡಿದ್ರೆ ಅನುಕೂಲ ಆಗೋದು. ನಮಗೆ ಫ್ರೀದು ನಾವು ಯಾರು ಅಪೇಕ್ಷೆ ಪಟ್ಟಿರಲಿಲ್ಲ. ಅದನ್ನು ಅವರೇ ಸರ್ಕಾರದವರೇ ಮಾಡಿದ್ರೆ ಅದನ್ನೇನು ನಾವು ಮಾಡೋದು. ಲೇಡೀಸ್ಗೆ ಫ್ರೀ ಒಳ್ಳೇದೇ ಆಯ್ತು, ಜೆಂಟ್ಸ್ಗೆ ಜಾಸ್ತಿ ಆಯ್ತು. ಅವ್ರದ್ದು ಧರ್ಮ ಕೊಡ್ಬೇಕಂತಲ್ವಾ, ಅದಕ್ಕೋಸ್ಕರ ಜಾಸ್ತಿ ಮಾಡಿದಂತ ಹೇಳ್ತಾ ಇದ್ದಾರಲ್ಲ. ಜಾಸ್ತಿ ಮಾಡಬಾರ್ದು, ಅದಕ್ಕೆ ಹಾಗೆ ಇರ್ತದಲ್ವಾ. ಫಸ್ಟ್ ಮೊದಲೇ ಹೇಗೆ ಇರ್ತದೆ ಹಾಗೆ ಇರ್ಬಹುದಲ್ವ, ಮತ್ತೆ ಯಾಕೆ ಜಾಸ್ತಿ ಮಾಡ್ತಾರೆ? ಸರ್ಕಾರ 15% ಹೈಕ್ ಮಾಡ್ತಾ ಇದ್ದಾರೆ, ನಮ್ಗೆ ತೊಂದರೆ ಆಗ್ತದೆ. ನಮ್ಮ ಟ್ಯಾಕ್ಸ್ ಪೇಯರ್ಸ್ಗೆಲ್ಲ ಈ ತೊಂದರೆ ಆಗ್ತಾ ಇದೆ. ಪ್ಲಸ್ ಹೆಂಗಸರಿಗೆಲ್ಲ ಫ್ರೀ ಇದ್ದಾರೆ, ಗಂಡಸರಿಗೆಲ್ಲ ಏನಿಲ್ಲ. ಪ್ಲಸ್ 15% ಜಾಸ್ತಿ ಆದರೆ ನಮ್ಗೆಲ್ಲ ಪ್ರತಿಯೊಂದು ನಮ್ದು ಓಡಾಟಕ್ಕೆ ಎಲ್ಲ ಮಕ್ಕಳಿಗೆ ಎಲ್ಲರಿಗೆ ಪ್ರಾಬ್ಲಮ್ ಹಾಗೆ ಆಗ್ತದೆ. ಹೇಳ್ತಾ ಇದ್ದಾರೆ ಮಾಡ್ತೀವಿ ಅಂತ ಹೇಳ್ಕೊಂಡು ಮಾಡ್ಬೋದು, ಅವ್ರಿಗೆ ಗೊತ್ತಿಲ್ಲ. ಈ ಸರ್ಕಾರದಲ್ಲಿ ಏನಿಲ್ಲ, ಅದು ನಮ್ಗೆ ಸಾಕಾಗಿದೆ. ಸೊ ಮಾಡ್ಬಹುದು, ಮಾಡ್ತಾ ಇದ್ದಾರೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಮಾಡಬೇಕು. ಅಷ್ಟನ್ನ ಪ್ರೊಟೆಸ್ಟ್ ಮಾಡಿದ್ರೆ ನಮ್ಗೆ ಲಾಸ್ ಅಲ್ವಾ, ನಮ್ಗೆ ಮತ್ತೆ ಇಡೀ ಡೈಲಿ ಲೈಫ್ ಎಲ್ಲ ಹಾಳಾಗ್ತದೆ. ಸರ್ಕಾರ ಯೋಚನೆ ಮಾಡಬೇಕು. ಸುಮ್ಮನೆ ಒಂದೊಂದು ಮಾಡ್ಕೊಂಡು ಈ ತರ ಮಾಡಿದ್ರೆ ಕಾಮನ್ ಮ್ಯಾನ್ಗೆ ತುಂಬಾ ತೊಂದರೆ ಆಗ್ತದೆ. ನ್ಯಾಚುರಲಿ ಎಲ್ಲ ಫ್ರೀ ಬಿ ಕೊಟ್ಟಾದ್ಮೇಲೆ ಗ್ಯಾರಂಟಿ ಹಿಂಗೆ ತಾನೆ ಆಗೋದು. ದುಡ್ಕೊಂಡು ಮಾಡಿದ್ರೆ ದುಡ್ಡು ಬರ್ತದೆ, ಇಲ್ಲದ್ರೆ ಹಿಂಗೆ ಆಗೋದಲ್ವಾ ಕೆಲ್ಸದ್ದು. ಅವರೆಲ್ಲ ಬುದ್ಧಿವಂತರು, ಅವ್ರು ಮಾಡಬೇಕು. ಅವ್ರ ಚಿಂತೆ ಸುಮ್ಮನೆ ಅವರು ಒಂದ್ ಕೈಲಿ ಕೊಟ್ಬಿಟ್ಟು ಇನ್ನೊಂದ್ ಕೈಲಿ ಹಿಡಿತಾರೆ, ಅಷ್ಟೇ ತಾನೇ ಮಾಡ್ತಾ ಇರೋದು ಅವ್ರು. ಅಷ್ಟೇ. ಈ ಸರ್ಕಾರದವ್ರು ಈಗ ಮಾಡಿದರೆ ಏನು ಮಾಡೋಕ್ಕಾಗಲ್ಲ. ಈಗ ನನ್ನ ಒಬ್ಬನ ಕೈಯಿಂದ ಏನು ಮಾಡೋಕ್ಕಾಗಲ್ಲ. ಎಲ್ಲ ಜನಗಳು ಸೇರಿದ್ರೆ ಏನಾದರೂ ಒಂದು ಮಾಡ್ಬೋದು. ಈಗ ಸರ್ಕಾರದವ್ರು ಇನ್ನೇನು ಮಾಡ್ತಾರೆ, ಒಂತ ಫ್ರೀ ಕೊಡ್ತಂದ್ರೆ ನಮ್ಮಂತ ಕಿತ್ಕೊಳ್ಳೇಬೇಕಲ್ವ, ಇಲ್ಲಾಂದ್ರೆ ಎಲ್ಲಿಂದ ತೆಗಿತಾರೆ?
ಅವ್ರ ಸ್ವಂತ ಮನೆಯಿಂದ ಅಂತೂ ತಂದು ಕೊಡಲ್ಲ. ಒಬ್ರು ತಗ ಕಿತ್ಕೊಂಡು ಒಬ್ರು ತಗ ಹಾಕಿದ್ರೆ ಅವರು ಸರ್ಕಾರ ನಡೆಸೋದು. ಅದೇ ಗ್ಯಾರಂಟಿ ಯೋಜನೆ ಅಂತ ಅಂದರೆ ಕೆಲವರು ಬಡವರು ಹೆಣ್ಮಕ್ಳು ಇರ್ತಾರೆ, ಅವರಿಗೆ 2,000 ಬರ್ತಾ ಇದೆಯಲ್ಲ, ಅದರಿಂದ ಅವ್ರಿಗೊಂದು ಸ್ವಲ್ಪ ಜೀವನಾಂಶಕ್ಕೆ ಆಗ್ಬೋದು. ಈ ಬಸ್ಸಲ್ಲೆಲ್ಲ ಇಲ್ಲ ಆಗ್ಲಿಕ್ಕೆ ಜಾಸ್ತಿ ರೇಟ್ ಮಾಡ್ತಾ ಇದ್ದಾರೆ, ಅದಕ್ಕಿಂತ ಅಲ್ಲೇ ಆಗ್ತಾ ಇದ್ದಾರೆ ಅಷ್ಟೇ. ಅಲ್ಲ ಕಣವ, ರೈತರ ತಲೆ ಮೇಲೆ ಎಲ್ಲ ಹಾಕ್ಬಿಟ್ಟು ಈಗ ಬಡವ್ರ ಬಗ್ಗರು ಇರೋರು ಅಂತೂ ತಿಂತಾರೆ, ಇಲ್ದೇ ಇದ್ದಾರೆ ಏನ್ ತಿಂತಾರವ? ಕೂಲಿ ಮಾಡ್ಕೊಂಡ್ ಬರೋರಿಗೆ ಏನ್ ಸಂಪಾದನೆ ಐತಿ? 6 ಕಾಸು 3 ಕಾಸು ದುಡ್ಕೊಂಬನ್ನೋದು ತಾಂಡಾಗ ಅದಕ್ಕೆ ಹಾಕಿರೆ ಮಕ್ಳು ಮರಿಗೆ ಏನು ಅನ್ನಕ್ಕೆ ದಾರಿ ಮಾಡ್ತಾರೆ? ಎಲ್ಲ ಅಲ್ಲೇ ಹೋಗುತ್ತೆ ದುಡ್ಡು. ನಾವು ದುಡ್ದದ್ದು ಈಗ ದುಡ್ದದ್ದು ರೈಟು ಜಾಸ್ತಿ ಮಾಡಿರ್ಬೋದು, ಬಸ್ ಚಾರ್ಜ್ ಕೊಟ್ಟಿರ್ಬೋದು. ಕೂಲಿ ಯಾರು ಕೊಡ್ತಾರೆ? ಕೂಲಿ ಮಾಡಿರೋ ಉಂಟು, ಇಲ್ಲದ್ರಿ ಇಲ್ಲ. ಫ್ರೀ ಬಸ್ ಮೇಡಮರೇ ಚೆನ್ನಾಗೈತೆ, ಮುದುಕರಿಗೆ ಮಾಡಲಿ ಒಪ್ಕೊಳ್ಳೋಣ. ಕೂಲಿ ಮಾಡ್ಕೊಂಡು ತಿನ್ನೋರಿಗೂ ಸತ್ಯವ ಇದೇ ಬದುಕು ಮಾಡ್ಯಾರೆ, ಅವ್ರು ಎಲ್ಲಿಂದ ಹತ್ತಾರೆ? ಫ್ರೀ ಬಸ್ಸು ಅನುಕೂಲ ಐತೆ ಅಂತ ನಾವು ಅನ್ಕೊಂತೀವಿ. ಕೆಲವರಿಗೆ ಹೆಂಗಸ್ರಿಗೆ ಫ್ರೀ ಒಪ್ಕೊಂತೀನಿ, ಗಂಡಸ್ರು ಜಾಸ್ತಿ ಹೊರಗಡೆ ಓಡಾಡೋದು, ಹೆಂಗಸರು ಮನೆ ಒಳಗೆ ಕೆಲಸ ಮಾಡ್ಕೊಂಡಿರ್ತಾರೆ ಅಂತಾರೆ. ಹೆಂಗಸರು ಓಡಾಡೋ ಪರಿಸ್ಥಿತಿ ಬಂದೇ ಬರುತ್ತೆ ಇಲ್ವರ? ಈ ಗಂಡಸ್ರೇ ದುಡ್ಡು ಕಟ್ಕೊಂಡು ಓಡಾಡ್ತಾ ಇರ್ಬೇಕಾರೆ ಅವ್ರಿಗೆ ಎಷ್ಟು ಕಷ್ಟ ಬೀಳ್ತಾರೆ 10 ರೂಪಾಯಿಗೂ ದುಡಿಯೋಕ್ಕೆ. ಮಾಮೂಲಿ ಹೆಂಗಿತ್ತು ಹಂಗೆ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗಿತ್ತು. ಅವ್ರು ಇಷ್ಟೊಂಥರವ ಎಲ್ಲರ ತಲೆ ಮೇಲೂ ಹಾಕಿ ದುಡ್ಕೊಂಡು ಈಗ ಒಂದಕ್ಕೊಂದು ಬರೇ ಎಳಿತಾ ಇದ್ದಾರೆ ಹೊರತಾಗಿ ಕಡಿಮೆನೂ ಮಾಡ್ತಾ ಇಲ್ವಲ್ಲ. ಸರ್ಕಾರಕ್ಕೆ ಇನ್ನೇನು ಹೇಳಕ್ಕಿಲ್ಲ, ಎಲ್ಲರೂ ಒಗ್ಗಟ್ಟಾದರೆ ಅವರು ಸರ್ಕಾರದವರು ತೀರ್ಮಾನ ಕೊಟ್ಟರೆ ನಮಗೂ ಓಕೆ ಅನ್ನಂಗೆ ಆತಿ. ಅದೇ ಲೇಡೀಸ್ ಫ್ರೀ ಮಾಡಿರೋದೇ ಸರಿ ಇಲ್ಲ. ಪ್ರತಿಯೊಂದು ಕಡೆನೂ ಕ್ರಮವಾಗಿ ಶಾಲೆಗಳಿಗೆ ಬಸ್ ಸಿಗಲ್ಲ. ಇಂಟೀರಿಯರ್ ಪ್ಲೇಸಿಂದ ಸಿಟಿ ಒಳಗೆ ಬರಲಿಕ್ಕೆ, ಸಾಮಾನ್ಯ ಜನಗಳಿಗೆ ಓಡಾಡಲಿಕ್ಕೆ ಭಾಳ ಅನಾನುಕೂಲ ಐತೆ. ಮೊದಲು ಶಾಲೆ ಮಕ್ಕಳಿಗೆ ಆದ್ಯತೆ ಕೊಡಬೇಕು. ಶಾಲೆಗೆ ಅಭಿವೃದ್ಧಿ ಕೊಡ್ತಾ ಇಲ್ಲ. ಪ್ರೈವೇಟ್ ಸ್ಕೂಲ್ಗಳಿಗೆ ತುಂಬ ಅಭಿವೃದ್ಧಿ ಕೊಡ್ತಾರೆ, ಅದಕ್ಕೆ ಮಾನ್ಯತೆ ಕೊಡ್ತಾರೆ. ಅದೇ ಕೂಲಿಗಾರರ ಮಕ್ಕಳು, ರೈತನ ಮಕ್ಕಳು ಓದಬೇಕು ಅಂದರೆ ಅವ್ನು ಹಳ್ಳಿ ಶಾಲೆ ಮುಗಿದ ಮೇಲೆ ಸಿಟಿ ಬರ್ಬೇಕಂದ್ರೆ ಕೆಲವ್ರಿಗೆ ಹತ್ರ ಇದೆ, ಕೆಲವ್ರಿಗೆ ದೂರ ಇರುತ್ತೆ. ಅವರು ಅವಾಗ ಯಾವ್ದ್ರಲ್ಲಿ ಬರ್ತಾರೆ? ಬಸ್ಸೇ ಇರಲ್ಲ. ಈ ಸಾರ್ವಜನಿಕ ಓಡಾಡಬೇಕು ಅಂದ್ರೆ ಯಾವ್ಯಾವ ಬಸ್ ಇರಲ್ಲ. ಇದು ಫ್ರೀ ಮಾಡಿರೋದು ಸರಿ ಅಲ್ಲ. ಈ ಫ್ರೀ ಇದರಿಂದ ಏನು ಉಪಯೋಗ ಇಲ್ಲ. ಕರೆಂಟ್ ಬಿಲ್ನವರು ಕೊಡಬೇಕು, KSRTC ಕಟ್ಟಬೇಕು, ಪ್ರತಿಯೊಂದಕ್ಕೂ ಕೈಯಿಂದ ಕಟ್ಟೋದಾದ್ರೆ ಇವ್ರಿಗೆ ಎಲ್ಲಿಂದ ಬರೋ ದುಡ್ಡು? ಇವ್ರು ಮನೆಯಿಂದ ತಂದು ಕೊಡ್ತಾರಾ? ಅವ್ರ ಸ್ವಂತ ದುಡಿಮೆ ಏನು ಕೊಡ್ತಾರೆ? ಸ್ವಂತ ದುಡಿಮೆ ಎಲ್ಲಿದೆ? ನಾವು ಆ ರೈತರಾದರೆ, ಕೂಲಿ ಕಾರ್ಮಿಕರಾದರೆ, ನೌಕರರಾದರೆ ಅವ್ರು ಸ್ವಂತ ದುಡಿಮೆ ಕೊಂಡ್ಕೊಂಡು ತಿಂತಾರೆ, ಉಣ್ತಾರೆ. ಇವ್ರು ಎಲ್ಲಿಂದ ತಂದು ಕೊಡ್ತಾರೆ ದುಡ್ಡು? ನಮ್ಮ ದುಡ್ಡನ್ನೇ ನಮಗೆ ಕೊಡ್ತಾರೆ. ಗಂಡನ ಹತ್ರ ಇಸ್ಕೊಂತಾರೆ ಟ್ಯಾಕ್ಸು ಅದು ಇದು ಅಂತೇಳಿ ಹೆಂಡ್ತಿ ಕಡೆಗೆ ಕೊಡ್ತಾರೆ. ಹೆಂಡ್ತಿ ಒಳ್ಳೇದು ಮಾಡ್ಕೊಂಡ್ರೆ ಹೆಂಡ್ತಿ ಕಡೆಯಿಂದ ಓಟ್ ಬರುತ್ತಲ್ಲ, ಅದೇ ಮಾಡ್ತಾ ಇರೋದು. ಈಗ ಅದು ಗ್ಯಾರಂಟಿಯಿಂದ ಯಾರಿಗೇನು ಉಪಯೋಗ ಇಲ್ಲ. ಏನೋ 2,000 ರೂಪಾಯಿ ಸಿಗುತ್ತೆ ಅನ್ನೋ ಖುಷಿ, 1 ದಿವಸದ 2 ದಿವಸದ ಅಷ್ಟೇ. ಈ ಸರ್ಕಾರ ಹೋದ್ಮೇಲೆ ಅದು ಕಂಟಿನ್ಯೂ ಇರುತ್ತೆ ಅಂತ ಏನು ಗ್ಯಾರಂಟಿ? ಫ್ರೀ ಎಲ್ಲ ಗ್ಯಾರಂಟಿ ಇರುತ್ತಾ? ಕೊಡೋಕ್ಕಾಗಲ್ಲ ಅಂತಾರೆ. ಆಗೇನು ಮಾಡೋಕ್ಕಾಗತ್ತೆ? ನಾವು ಓಟ್ ಕೊಟ್ಬಿಟ್ಟು ಸುಮ್ಮನೆ ಇರಬೇಕು. ಅವ್ರು ಮಾಡು ಅಂತ ನಾವು ಕೇಳಿಲ್ಲ, ಅವರೇ ಮಾಡಿದಾರೆ, ಅವರೇ ಕಿತ್ತಾಕ್ತಾರೆ. ಗೌರ್ಮೆಂಟ್ ಹೇಳ್ತಾರೆ ಇದ್ರಲ್ಲಿ ಲಾಭ ತಗೊಂತಾರೆ, ಅದಕ್ಕೆ ಹಾಕ್ತಾರೆ. ಕೆಲವ್ರಿಗೆ ಐತೆ, ಕೆಲವ್ರಿಗಿಲ್ಲ. ಇವಾಗ ನಾವು ಕೂಲಿ ಮಾಡ್ಕೊಂತಿದ್ದಾರೆ. ಇವಾಗ ಕೆಲವೊಂದಕ್ಕೂ ಎಲ್ಲದಕ್ಕೂ ರೇಟ್ ಆಗಿದೆ. ಗ್ಯಾಸ್ ನೋಡ್ರಿ, ಗ್ಯಾಸ್ ಜಾಸ್ತಿ ಆಗಿದೆ. ಕರೆಂಟ್ ಬಿಲ್ ಫ್ರೀ ಅಂದ್ರು, ಕರೆಂಟ್ ಬಿಲ್ ಎಲ್ಲಿ ಫ್ರೀ ಇದೆ? ಏನಪ್ಪಾ ಅಂದ್ರೆ ಈ ಬಸ್ಸಿಗೆ ಒಂದು ಯೂಸ್ ಆಗಿದೆ ಅಷ್ಟೇ. ಅದು ದಿವಸ ಓಡಾಡೋರ್ ಮಾತ್ರ. ನಮ್ಮ ಹತ್ರ ಕೂಲಿ ಮಾಡೋರ್ಗೆ ಏನ್ ಯೂಸ್ ಆಗಿದೆಯಾ? ಬಸ್ ಟಿಕೆಟ್ ನಾಳೆಯಿಂದ ಜಾಸ್ತಿ ಮಾಡ್ತಿದೀವಿ ಅಂತ ಹೇಳ್ತಾ ಇದಾರೆ. ತುಂಬಾ ಬಡವರಿಗೆಲ್ಲ ತುಂಬಾ ತೊಂದರೆ ಆಗುತ್ತೆ. ತುಂಬಾ ದೂರ ಲಾಂಗ್ ಹೋಗೋರಿಗೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ. ಬಿಡೋರು ಬಿಟ್ಟಿದ್ದಾರೆ. ತುಂಬಾ ಹಳ್ಳಿ ಕಡೆನೂ ಬಸ್ಗಳೆಲ್ಲ ಬಿಟ್ಟಿಲ್ಲ. ಹೊರನಾಡು ಶೃಂಗೇರಿ ಕಡೆ ಎಲ್ಲ ಹೋದಾಗ ತುಂಬಾ ತೊಂದರೆ ಆಯ್ತು. ಬಸ್ ಫ್ರೀ ಬಸ್ ಅಂತ ಹೋಗ್ತಾರೆ, ಬಡವರಿಗೆಲ್ಲ ತೊಂದರೆ ಆಗುತ್ತೆ. ದುಡ್ಡಿಲ್ಲದೆ ಹೋದರಿಗೆ ತೊಂದರೆ ಆಗುತ್ತೆ. ಅದನ್ನೆಲ್ಲ ಸ್ವಲ್ಪ ಇನ್ನು ಹೆಲ್ಪ್ ಮಾಡ್ಬಿಟ್ಟು ಎಜುಕೇಶನ್ ಕಡಿಮೆ ಮಾಡಿ, ಗ್ಯಾಸ್ದೆಲ್ಲ ಸ್ವಲ್ಪ ಕಡಿಮೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಗೌರ್ಮೆಂಟ್ ಕೆಲಸ ಕೊಡ್ತೀವಿ ಅಂತ ನಂಬಿಸ್ಬಿಟ್ಟು ಮೋಸ ಮಾಡ್ತಾ ಇದ್ದಾರೆ ಬಡವರಿಗೆಲ್ಲ. ಅದೆಲ್ಲ ಕಡಿಮೆ ಮಾಡಿದ್ರೆ ತುಂಬಾ ಒಳ್ಳೇದು. ಬಡವರೆಲ್ಲ ಸ್ವಲ್ಪ ಜೀವನ ಮಾಡ್ತಾರೆ. ಏನೂ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಫ್ರೀ ಬಸ್ ಮಾಡಿರೋದು ಒಂದ್ ಕಡೆ ಅನುಕೂಲ ಇದೆ, ಒಂದ್ ಕಡೆ ಮೋಸ ಇದೆ. ಒಂದ್ ಕಡೆ ಒಳ್ಳೇದಾಗುತ್ತೆ, ಒಂದ್ ಕಡೆ ಕೆಟ್ಟದ್ದು ಆಗುತ್ತೆ. ಅದನ್ನ ಇದನ್ನ ಮಾಡೋ ಬದಲು ಮಕ್ಕಳ ಎಜುಕೇಶನ್ ಕಡಿಮೆ ಮಾಡಿದ್ರೆ ಅಮೌಂಟನ್ನ ನಾವು ಬಡವ್ರ ಮಕ್ಕಳೆಲ್ಲ ಓದಿಸ್ಕೊಂಡು ತುಂಬಾ ಚೆನ್ನಾಗಿ ಆಗ್ಬೋದು ಅಂತ ನನ್ನ ಅನಿಸಿಕೆ. ಗ್ಯಾರಂಟಿಗಳೆಲ್ಲ ಸ್ವಲ್ಪ ದಿನ ಕೊಟ್ಟು ಆಮೇಲೆ 3ನೇ ದಿನಕ್ಕೆ ನಿಲ್ಸಾಕಿದ್ರೆ ವೇಸ್ಟೇ ಅಲ್ವಾ? ಅದ್ರ ಬದಲು ಯಾವ್ದಾದ್ರು ಒಳ್ಳೇದು ಎಜುಕೇಶನ್, ಹಾಸ್ಪಿಟಲ್ ಟ್ರೀಟ್ಮೆಂಟ್ ಅಥವಾ ಇನ್ಸೂರೆನ್ಸ್ ಯಾವ್ದಾರು ಮಕ್ಕಳಿಗೆ ಏನಾದ್ರು ಮಾಡೋ ಅಂತ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ನಮ್ಗೆ. ಎರಡೂ ಇಲ್ದ ಕಿತ್ತಾಡೋ ತರ ಮಾಡಿ ಬಸ್ಗಳೇ ನಿಲ್ಸ್ಬಿಟ್ಟು ಫ್ರೀ ಬಿಟ್ರೆ ಏನ್ ಪ್ರಯೋಜನ? ಬಡವರಿಗೆಲ್ಲ ಒಳ್ಳೇದ್ ಮಾಡಿ ಅಂತ ಹೇಳ್ತೀವಿ. ತುಂಬಾ ಸಾರ್ವಜನಿಕರು ಓದೋದಕ್ಕೆ ಸ್ವಲ್ಪ ಕಡಿಮೆ ಮಾಡಿ ತುಂಬಾ ಎಜುಕೇಶನ್ ಕೊಡಿಸ್ಬೇಕು ಅಂತ ಆಸೆ ಇರುತ್ತೆ ಬಡವರಿಗೆ. ಎಲ್ಲ ಕಾಸ್ಟ್ಲಿ ಆಗೋದ್ರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತ ಅನ್ಸುತ್ತೆ. ಜಾಸ್ತಿ ಟಿಕೆಟ್ ಮಾಡಬಾರ್ದು. ಬಟ್ ಕಾಲೇಜ್ ಹುಡುಗರು ಎಲ್ಲರೂ ಒಯ್ತಿರ್ತಾರೆ, ಅವ್ರಿಗೇನೋ ಹೆಲ್ಪ್ ಆಗುತ್ತೆ. ಬಟ್ ಬಸ್ ಪಾಸ್ ಎಲ್ಲ ಮಾಡಿಸ್ತಾರೆ. ಆಮೇಲೆ ಜಾಸ್ತಿ ಟಿಕೆಟ್ ಮಾಡಿದ್ರೆ ಎಲ್ಲ ದುಡಿತಾರೆ, ಬರೀ ಬೆಂಗಳೂರಲ್ಲೆಲ್ಲ ಬಂದು. ಹಾಗಂತ ಹೇಳಿ ಜಾಸ್ತಿ ಮಾಡಬೇಡಿ. ಬಸ್ದು ಸಮಸ್ಯೆಗಳೆಲ್ಲ ಜಾಸ್ತಿ ಆಗುತ್ತೆ. ಅವರು ದುಡಿಯೋದು ಸ್ವಲ್ಪ, ಕೂಲಿ ಎಲ್ಲ ಕಡಿಮೆನೆ ಬರೋದು.
ಅವರು ಸಂಜೆ ಬೆಳಿಗ್ಗೆ 6 ಗಂಟೆಯಿಂದ 8-9 ಗಂಟೆ ತನಕ ಕೆಲ್ಸಕ್ಕೆ ಹೋಯ್ತಾರೆ. ಹಾಗಾಗಿ ಜಾಸ್ತಿ ಟಿಕೆಟ್ ಮಾಡಬಾರ್ದು. ಏನೋ ಹೆಲ್ಪ್ ಮಾಡಿ, ಬಟ್ ಹೊಲ್ದಗಳಲ್ಲೇ ಕೆಲ್ಸಕ್ಕೆ ಹೋಯ್ತಾರೆ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ದುಡ್ಡು ಹಾಕಿ. ಬಟ್ ಈ ತರ ಎಲ್ಲ ಜಾಸ್ತಿ ಮಾಡಿದ್ರೆ ದುಡಿಯೋರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ ನಾನು. ಆ ತರ ಎಲ್ಲ ಜಾಸ್ತಿ ಮಾಡಿದ್ರೆ ಬಡವ್ರ ಹೊಟ್ಟೆ ಮೇಲೆ ಒಂಥರ ಕಲ್ ಬಿದ್ದಂಗ ಆಗುತ್ತೆ. ಬಟ್ ಅವರೆಲ್ಲ ದುಡಿಯೋದೆಲ್ಲ ಕಡಿಮೆನೆ. ಅವ್ರ ಮನೇಲಿ ಏನ್ ಪ್ರಾಬ್ಲಮ್ ಇರುತ್ತೆ ಯಾರು ಗೊತ್ತು. ಹಾಗಂತ ಹೇಳ್ತಾ ಜಾಸ್ತಿ ಮಾಡಬಾರ್ದು. ಬಡವ್ರಲ್ವಾ, ಜಾಸ್ತಿ ಇರೋದಿಲ್ಲ, ಬಡವ್ರೆ ಬರೋದು. ಗುಲ್ಬರ್ಗ ಕಡೆ ಎಲ್ಲ ಬಳ್ಳಾರಿ ಕಡೆಯಿಂದಾನೇ ಜಾಸ್ತಿ ಇರೋದು. ನಾನ್ ನೋಡ್ದಂಗೆ ನಾನು ಯಾವಾಗಾದ್ರೂ ಇಲ್ಲಿ ಹೋಯ್ತಿರ್ಬೇಕಾದ್ರೆ ಜಾಸ್ತಿ ಬಡವ್ರನ್ನೇ ನಾನು ನೋಡೋದು. ಬಟ್ ಇಲ್ಲೆಲ್ಲ ಒಬ್ರು ಮೊನ್ನೆ ಕಾರಲ್ಲಿ ಹೋಯ್ತಿದ್ರು, ಅವರು ಸ್ವಲ್ಪ ಡ್ರಾಫ್ಟ್ ಕೊಡಂದ್ರೆ ಒಬ್ರು ಅಣ್ಣ ಇದ್ರು. ನಾನು ಆ ಅಣ್ಣ ಎಷ್ಟು ಒಳ್ಳೆ ಕೆಲಸ ಮಾಡ್ತೈತೆ ಅನ್ಕೊಂಡೆ. ಅವ್ರು ನೋಡಿದ್ರೆ ವಿಡಿಯೋಗೋಸ್ಕರ ಇದು ಮಾಡ್ತಿದ್ರು, ಅವ್ರಿಗೆ ಕಾಣ್ತಿರ್ಲಿಲ್ಲ. ಆ ತರ ಎಲ್ಲ ಮಾಡ್ಬಾರ್ದು. ಹೆಲ್ಪ್ ಮಾಡ್ಬೇಕಾ, ನಮ್ಮ ಮನ್ಸಲ್ಲಿ ಇರ್ಬೇಕು ನಾವು ಹೆಲ್ಪ್ ಮಾಡ್ತೀವಿ ಅಂತ. ಆತರ ಎಲ್ಲ ಏನೋ ಒಂದ್ ವಿಡಿಯೋಗೋಸ್ಕರ ಈ ತರ ಮಾಡ್ತಾರೆ ಇಲ್ಲೆಲ್ಲ. ಅವ್ರು ಎಲ್ಲ ಗುಲ್ಬರ್ಗ ಕಡೆ ಬಂದಿರೋರನ್ನ ಕೇಳ್ದೆ, ಅಜ್ಜ ನೀವ್ ಎಲ್ಲಿಂದ ಬಂದಿರೋದಂತ. ಗುಲ್ಬರ್ಗ ಕಡೆಮ್ಮ, ನಮ್ಮ ಮನೇಲಿ ಯಾರು ನೋಡ್ಕೊಂತಿಲ್ಲ ನಮ್ಮನ್ನ ಅಂತ. ನಮ್ಗೆ ಅವ್ರು ನೋಡಿದ್ರೆ ನಂಗೆ ಅಳು ಬರುತ್ತೆ. ನಾನು ಚಿಕ್ಕದಿರ್ಬೇಕಾದ್ರೂ ಕನ್ಸಿದೆ ನಂದು, ನಾನು ಬಡವ್ರಿಗೆ ಹೆಲ್ಪ್ ಮಾಡ್ಬೇಕು. ನಾನು ಓದ್ಬಿಟ್ಟು ನಾ ಡಾಕ್ಟರ್ ಆಗ್ಬೇಕಂತ ನನ್ನ ಆಸೆ. ನಾನು ಓದಿದ್ರೆ ನನ್ ಬಡವ್ರಿಗೆ ಹೆಲ್ಪ್ ಮಾಡೋದು. ಇವಾಗ SLC ಓದ್ತಿರೋದು, ಹುಷಾರಿರ್ಲಿಲ್ಲ, ಮನೆಗ್ ಬಂದಿದೆ. ಗೌರ್ಮೆಂಟ್ಗೆ ಈ ತರ ಎಲ್ಲ ಮಾಡ್ಬೇಡಿ, ಬಟ್ ಎಲ್ಲರೂ ಹೆಣ್ಮಕ್ಳು ಗಂಡ್ಮಕ್ಳು ಸಮನಾಗಿ ನೋಡ್ಲಿ ಅಂತ ನಂದು. ಈಗಲೇ ಫ್ರೀ ಕೊಟ್ಟಿದ್ದಾರೆ ಪಾಪ ಹೆಣ್ಮಕ್ಳಿಗೆ. ಗಂಡು ಮಕ್ಳಿಗೆ ಅದ್ರದ್ದು ಬರ್ಡನ್ ಜಾಸ್ತಿ ಆಗಿದೆ ಈಗಲೇ. ಮತ್ತೆ ಅದು ಜಾಸ್ತಿ ಅಂದರೆ ಅವ್ರಿಗೂ ಕಷ್ಟ ಫೇಸ್ ಮಾಡೋದು. ಮೋಸ್ಟ್ಲಿ ಇದು ರಿಕವರಿ ಮಾಡ್ಕೊಳಕ್ಕೆ ಏನಾದರೂ ಮಾಡಿರ್ಬೋದು ಅಂತ ಅನ್ಸುತ್ತೆ. ಹಾಂ ಮ್ಯಾಮ್, ನಾವು ಯೂಸ್ ಮಾಡ್ಕೊಳ್ತಾ ಇದೀವಿ. ಆ್ಯಕ್ಚುಲಿ ನಮ್ಮದು ನೇಟಿವ್ ಬಂದ್ಬಿಟ್ಟು ಬಳ್ಳಾರಿ. ನಾವು ಹೋಗೋದು ಬರೋದು ಎಲ್ಲ ಇದೆ ಬಸ್ಸಲ್ಲಿ. ಆಮೇಲೆ BMTCದು ಯೂಸ್ ಆಗ್ತಾ ಇದೆ. ಬಟ್ ಬೇಕಿರಲಿಲ್ಲ, ಮಾಡಿದ್ದಾರೆ, ಅದನ್ನು ಯೂಸ್ ಮಾಡ್ಕೊಳ್ತೀವಿ ಅಷ್ಟೇ. ಈಗಲೇ ಜಾಸ್ತಿ ಆಗಿದೆ, ಇನ್ನೂ ಜಾಸ್ತಿ ಅಂದರೆ ಎಲ್ರಿಗೂ ಫೇಸ್ ಮಾಡೋದು ಕಷ್ಟ ಆಗುತ್ತೆ. ನೋಡ್ಬೇಕು ಹೆಂಗಾಗುತ್ತೆ ಏನು. ನಾವು ಬಳ್ಳಾರಿಯಿಂದ ಬರಕ್ಕೆ ಯೂಸ್ ಆಗಿದೆ, ಆದ್ರೂ ನಮಗೆ ಫ್ರೀ ಬಸ್ ಬೇಕಾಗಿರ್ಲಿಲ್ಲ. ಮಾಡಿದಾರೆ. ಈಗ ಈ ಕಡೆ ಲೇಡೀಸ್ ಫ್ರೀ ಕೊಟ್ಟು ಜೆಂಟ್ಸ್ ಜಾಸ್ತಿ ಮಾಡ್ಯಾರಂದ್ರೆ ಅವ್ರಿಗೆ ಫೀಲಿಂಗ್ ಅಲ್ಲ. ನಮ್ ಇವಾಗ ಆಲ್ರೆಡಿ ಹೆಣ್ಮಕ್ಳು ಕೊಟ್ಟು ತಪ್ಪು ಮಾಡಿದ್ದಾರೆ. ಇವಾಗ ಇಲ್ಲಿ ಸುತ್ತ ದುಡಿಯುವಂತವ್ರೆಲ್ಲ ಬಂದು 90% ಕನ್ನಡ ಇದು ಹೆಣ್ಮಕ್ಳಾಗಿರೋದು. ಅವರು ದಿನಕ್ಕೆ ಒಂದು 500 ರೂಪಾಯಿ ದುಡಿಯೋದು ಹೆಚ್ಚಾಗುತ್ತೆ ಮೇಡಮ್. ಈಗಿನ ಕಾಲದಲ್ಲೆಲ್ಲ ಔಟ್ಸೈಡಿಂದೆಲ್ಲ ಬಂದು ಸೇರ್ಕೊಂಡು ನಮ್ಮವ್ರಿಗೆ ಕೆಲಸನೂ ಇಲ್ಲ ಮೊದಲಾಗಿ. ಆಮೇಲೆ ಇಲ್ಲ 500 ರೂಪಾಯಿ ಬರೋದಲ್ಲಿ ಇವರು GST ಮಾಡಿದ್ದಾರೆ. ಅದರಲ್ಲೆಲ್ಲ ಈ ತರ ಎಲ್ಲ ಹೊರೆಗಳು ಅವ್ರ ಮೇಲೆ ಇನ್ನೂ ಹಾಕಿದ್ರೆ ಜನಗಳು ಸಾಯ್ಬೇಕಷ್ಟೇ. ಜನಗಳು ಸಾಯ್ಬೇಕು, ಬೇರೆ ಏನು ದಾರಿ ಇಲ್ಲ ಅವ್ರಿಗೆ. ಇಲ್ಲ ಯಾವ ರೀತಿ ಬದುಕಬೇಕು ಏನ್ ಮಾಡಿದ್ರೆ ಸರ್ಕಾರನೇ ಕೊಡ್ಬೇಕು. ನಮ್ಮಲ್ಲಿ ಕೆಲ್ಸಗಳು ಯಾರು ಕೊಡಲ್ಲ. ಇನ್ನು ಕೂಲಿ ಕೆಲಸ ಮಾಡೋಣ ಅಂದ್ರೆ ಬೇರೆಯವರೆಲ್ಲ ಬಂದು ಸೇರ್ಕೊಂಡಿದ್ದಾರೆ, ನಮ್ಮಲ್ಲಿ ಕೆಲಸನೂ ಸಿಗಲ್ಲ. ನಾವೇನ್ ಜೀವನ ಹೇಗ್ ಮಾಡ್ಬೇಕು? ಫ್ರೀ ಬಿಟ್ಟಿದಾರಲ್ಲ, ಅದೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಮಾಡ್ಕೊಂಡೋಗ್ಲಿ, ನಮ್ಗೆ ಅಭ್ಯಂತರ ಇಲ್ಲ. ದಯವಿಟ್ಟು ಗಂಡು ಮಕ್ಳಿಗೆ ತಳ್ಳಕ್ ಹೋಗ್ಬೇಡಿ, ಬಾವಿಗೆ ತಳ್ಳಕ್ ಹೋಗ್ಬೇಡಿ. ಈಗ ಅವ್ರು ಓಟ್ ಹಾಕಲ್ವಾ? ಅವ್ರಿಂದಾನು ಸರ್ಕಾರ ಇದೆ ಅಲ್ವಾ? ಗಂಡು ಮಕ್ಳೆಲ್ಲ ಓಟ್ ಹಾಕಿಲ್ಲ ಅಂದ್ರೆ ಸರ್ಕಾರ ನಿಲ್ಲುತ್ತಾ? ಕರೆಂಟ್ ಬಿಲ್ ಫ್ರೀ ಅಂತಾರೆ, ಇನ್ನೊಂದ್ ಕಡೆ ದುಡ್ಡು ಹೋಗ್ತಿದೆ. ಬಸ್ ಫ್ರೀ ಅಂತಾರೆ, ಬಾರ್ಕಿಂದ ದುಡ್ಡು ತಗೊಂತಾರೆ. ಎಲ್ಲಾರು ಫ್ರೀ ಅಂತ ಯಾರು ಫ್ರೀ ಕೊಡ್ತಾರೆ? ಯಾರು ಸ್ವಂತ ದುಡ್ಡಿಂದ ಯಾರು ಕೊಡ್ತಾ ಇದಾರ? ನಮ್ ದುಡ್ಡಿನ ನಮ್ಗೆ ಮಾಡ್ತಾ ಇದಾರಲ್ವಾ? ಯಾರು ಫ್ರೀ ಕೊಡಲ್ಲ. ಅದಾಗದಲ್ದೆ ಇವಾಗ ಏನಂದ್ರೆ ಕಷ್ಟ ಇದೆ ಮ್ಯಾಮ್ ಜೀವನದಲ್ಲಿ ಬದುಕೋದು. ಇವಾಗಿನ ಕಾಲದಲ್ಲಂತೂ ತುಂಬಾ ಕಷ್ಟ ಇದೆ. ಒಂದ್ ಅಕ್ಕಿ ರೇಟ್ ಕೇಳಿದ್ರೆ ಅನ್ನ ಮಾಡ್ಕೊಳಕ್ ಇಷ್ಟ ಆಗಲ್ಲ. ಸರಿ, ತುಂಬಾ ಕಷ್ಟ ಇರೋದ್ರಿಂದ ದಯವಿಟ್ಟು ಈ ಹೊರೆ ವರ್ಷದ್ ಬೇಡ. ಈಗ ಏನಿದಾರೆ ಅವ್ರು ಬಿಟ್ಬಿಡಿ, ಏನೋ ಜೀವನ ಮಾಡ್ಕೊಂಡು ಹೋಗ್ಬಿಡ್ಲಿ ಅವರು. ಅದೇ ಮೇಡಮ್, ಇವಾಗ ಸರ್ಕಾರನೇ ಹೇಳ್ಬೇಕು ಮೇಡಮ್. ಅದರಿಂದ ಏನ್ ಬದುಕ್ಬೇಕಾ, ಜನಗಳು ಸಾಯ್ಬೇಕಾ ಅಂತ ಸರ್ಕಾರನೇ ಹೇಳ್ಬೇಕು ಮೇಡಮ್. ಈಗ ಯಾವುದೇ ಒಂದ್ ತಗೊಂಡು ಯಾವ್ದ್ರಲ್ಲಿ ಟ್ಯಾಕ್ಸ್ ಇಲ್ಲ ಮೇಡಮ್. ಯಾವ್ದ್ರಲ್ಲಿ ತಿಂತೀವಿ ಅನ್ನೋದು ಯಾವ್ದ್ರಲ್ಲಿ ರೇಟ್ ಜಾಸ್ತಿ ಆಗಿಲ್ಲ ಮೇಡಮ್. ಪ್ರತಿ ಒಂದು ವಿಚಾರದಲ್ಲೂ ರೇಟ್ ಜಾಸ್ತಿ ಮಾಡಿಕ್ಕಿದ್ದಾರೆ. ಮತ್ತೆ ಯಾರಿಗೂ ಕೆಲ್ಸಗಳೇ ಇಲ್ಲ ಮೇಡಮ್. ಇವೆಲ್ಲೇ ಹೋಗಿ ಇವ್ರೆಲ್ಲ ಬಂದು ಇಲ್ಲಿ ಜೀವನ ಮಾಡ್ತಾ ಇರೋದು. ನಮ್ಮವ್ರು ಯಾರಿಗೂ ಕೆಲಸ ಇಲ್ಲ, ಕೆಲ್ಸನೂ ಇಲ್ಲ, ದುಡ್ಡು ಇಲ್ಲ. ಜೀವನ ಹೇಗ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇಲ್ಲಿ ಹೆಣ್ಮಕ್ಳು ಒಬ್ಬರೇ ಓಟ್ ಆಗಲ್ಲ ಸರ್, ಎಲ್ರೂ ಓಟ್ ಹಾಕ್ತಾರೆ. ನೀವು ಸಮಾನತೆ ದೃಷ್ಟಿಯಿಂದ ಎಲ್ರಿಗೂ ನ್ಯಾಯ ಸಿಗೋ ರೀತಿ ತೀರ್ಮಾನ ಮಾಡಿ. ನಿಮಗ್ ಮನ್ಸಿಗೆ ಬಂದಂಗೆ ನೀವು ಮಾಡಬೇಡಿ. ಎಲ್ರಿಗೂ ಸಮಾನತೆ ಏನಿದೆ ಆ ತರ ಮಾಡಿ. ಹೆಣ್ಮಕ್ಳು ಒಬ್ಬರೇ ಓಟ್ ಹಾಕಲ್ಲ, ಗಂಡ್ ಮಕ್ಳು ಓಟ್ ಹಾಕ್ತಾರೆ. ಎಲ್ರಿಗೂ ಸ್ವಲ್ಪ ಬಡವರು ಬದುಕಕ್ಕೆ ಸ್ವಲ್ಪ ಜಾಗ ಮಾಡ್ಕೊಡಿ ಅಷ್ಟೇ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಬಸ್ ಟಿಕೆಟ್ ದರ ಏರಿಕೆ ಜನರಿಗೆ ಎಷ್ಟೊಂದು ದೊಡ್ಡ ಸಮಸ್ಯೆ ಆಗಿ ಕಾಡುತ್ತೆ ಅನ್ನುವಂಥದ್ದು. ಸೊ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಬಸ್ ಟಿಕೆಟ್ ದರ ಏರಿಕೆ ಆಗಿರುವಂತದ್ದು ನಿಜಕ್ಕೂ ತುಂಬಾ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸರ್ಕಾರ ಯಾಕೆ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ತಗೊಳ್ಳಿತ್ತು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಜನ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಬಿಜೆಪಿ ಕೂಡ ಒಂದು ಕಡೆ ಪ್ರೊಟೆಸ್ಟ್ ನಡೆಸ್ತಾ ಇದೆ ದರ ಏರಿಕೆಯ ಬಗ್ಗೆ. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಯಾವುದೆಲ್ಲ ಬೆಲೆಗಳು ಜಾಸ್ತಿ ಆಗುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಸೊ ಒಂದಿಷ್ಟು ಜನರಿಗೆ ಸಮಸ್ಯೆ ಆಗುದಂತೂ ಖಂಡಿತ ಅಂತ ಹೇಳ್ಬಹುದು.
ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶ್ರುತಿ ನೀರಾಯ, ಸಂಜೆವಾಣಿ ನ್ಯೂಸ್.